ಹರೇ ರಾಮ. ಯೋಗ ಮತ್ತು ಯೋಗ್ಯತೆ. ಕೆಲವೊಮ್ಮೆ ಯೋಗ್ಯತೆ ಇರುತ್ತದೆ, ಆದರೆ ಯೋಗ ಬರೋದಿಲ್ಲ. ಕೆಲವರಿಗೆ ಯೋಗ ಇದ್ಬಿಟ್ಟಿರ್ತದೆ, ಆದರೆ ಯೋಗ್ಯತೆ ಇರೋದಿಲ್ಲ. ಈ ಯೋಗ ಯೋಗ್ಯತೆಗಳ ಕುರಿತಾಗಿ ಕೆಲವಾರು ಮಾತುಗಳು, ಒಂದು ಕಥೆ ಕೂಡ. ಕಥೆ ಅದು ರಾಮಾಯಣದ ಒಂದು ಭಾಗ. ನಮಗೆಲ್ಲ ಗೊತ್ತು, ದಶರಥ ಚಕ್ರವರ್ತಿಗೆ ಮಕ್ಕಳಿರಲಿಲ್ಲ ಬಹಳ ಕಾಲ. ಒಮ್ಮೆ ಅವನ ಹೃದಯದಲ್ಲಿ ಒಂದು ಪ್ರೇರಣೆ ಬಂತು. ಸಂತತಿಯನ್ನು ಪಡೆಯುವ ಸಲುವಾಗಿ ತಾನು ಅಶ್ವಮೇಧ ಯಾಗವನ್ನು ಮಾಡಬೇಕು ಎಂಬ ಪ್ರೇರಣೆ ತಾನಾಗಿ ದಶರಥ ಚಕ್ರವರ್ತಿಯ ಹೃದಯದಲ್ಲಿ ಬಂತು. ಗುರು ಹಿರಿಯರು ಸಮ್ಮತಿಸಿದರು, ಆಶೀರ್ವಾದ ಮಾಡಿದರು. ನಿನಗೆ ಬಂದ ಪ್ರೇರಣೆ ಸರಿ ಇದೆ, ಅಶ್ವಮೇಧ ಯಾಗವನ್ನು ಮಾಡು ಎಂಬುದಾಗಿ ಅವನನ್ನು ಪ್ರೋತ್ಸಾಹಿಸಿದರು. ದಶರಥ ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧ ಯಾಗದ ಕೊನೆಯಲ್ಲಿ ದಕ್ಷಿಣ ಕೊಡಬೇಕಲ್ವ. ಅಶ್ವಮೇಧ ಯಾಗವನ್ನು ಯಾವೆಲ್ಲ ಋತ್ವಿಜರು ನಿರ್ವಹಿಸಿದರೋ ಅವರಿಗೆ ದಕ್ಷಿಣ ಕೊಡಬೇಕು ಬೇಡವೋ? ಆ ದಕ್ಷಿಣ ಕೊಟ್ಟ ಕಥೆಯೇ ಇವತ್ತಿನ ಒಂದು ಪ್ರವಚನದ ವಸ್ತು. ಯಜ್ಞದಲ್ಲಿ ಸಾಮಾನ್ಯವಾಗಿ 4 ಗಣಗಳಿರ್ತವೆ. ಋತ್ವಿಜರಲ್ಲಿ 4 ಭಾಗಗಳಿರ್ತವೆ. 4 ವೇದಗಳಿವೆ ಅಲ್ವಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ವೇದಗಳು 4 ಅಲ್ವಾ? ಹಾಗೆ ಋತ್ವಿಜರಲ್ಲಿ ಕೂಡ, ಯಜ್ಞದ ಋತ್ವಿಜರಲ್ಲಿ ಕೂಡ 4 ಭಾಗಗಳಿರುತ್ತವೆ. ಹೋತೃಗಣ, ಅಧ್ವರ್ಯುಗಣ, ಉದ್ಗಾತೃಗಣ ಮತ್ತು ಬ್ರಹ್ಮಗಣ ಎಂಬುದಾಗಿ 4 ಗಣಗಳಿರ್ತವೆ. 4 ವಿಭಾಗಗಳು. ಆ 4 ಗಣಗಳಿಗೆ ಒಬ್ಬೊಬ್ಬರು ನಾಯಕರಿರ್ತಾರೆ. ಹೋತ ಋಗ್ವೇದದವನು, ಹಾಗೆ ಅಧ್ವರ್ಯು ಅವನು ಯಜುರ್ವೇದದವನು, ಉದ್ಗಾತ ಸಾಮವೇದದವನು, ಬ್ರಹ್ಮ ಅಥರ್ವೇದದಿಂದ ಬ್ರಹ್ಮ ಇರ್ತಾನೆ. ಹೀಗೆ ಅವರು ಪ್ರಧಾನ ಋತ್ವಿಜರು. ಅವರ ಕೆಳಗೆ ಒಂದು ಗುಂಪಿರ್ತದೆ, ಒಂದು ಗಣ ಇರ್ತದೆ ಅಂತೆ. ಈ 4 ಪ್ರಧಾನ ಋತ್ವಿಜರಿಗೆ ದಶರಥ ದಕ್ಷಿಣ ಏನು ಕೊಟ್ಟ ಗೊತ್ತಾ? ಪ್ರಾಚೀಂ ಹೋತ್ರೇ ದದೌ ರಾಜ ದಿಶಂ ಸ್ವಕುಲವರ್ಧನ. ಹೋತೃವಿಗೆ, ಹೋತ ಅಂದರೆ ಯಾರು? ಮಂತ್ರಪೂರ್ವಕವಾಗಿ ದೇವತೆಯನ್ನು ಕರೆಯುವವನು ಹೋತೃ. ಹವಿಸ್ಸನ್ನು ಸಮರ್ಪಣೆ ಮಾಡುವವನು ಅಧ್ವರ್ಯು. ಸಾಮಗಾನದ ಮೂಲಕವಾಗಿ ದೇವತೆಯನ್ನು ಸಂತೋಷಪಡಿಸುವವನು ಉದ್ಗಾತ. ಇವೆಲ್ಲವನ್ನು ಗಮನಿಸುವವನು, ಎಲ್ಲಿ ತಪ್ಪು ತಡಿ ಆಯಿತೋ ಸರಿ ಮಾಡುವವನು, ಆ ಹೊಣೆಗಾರಿಕೆ ಇರ್ತಕ್ಕಂಥವನು ಬ್ರಹ್ಮ. ಇದರಲ್ಲಿ ಹೋತೃವಿಗೆ ದಶರಥನು ಪೂರ್ವ ದಿಕ್ಕನ್ನು ಕೊಟ್ಟನು. ಅರ್ಥ ಆಗ್ತಾ ಇದೆಯಾ? ಏನು ಕೊಟ್ಟ? ಪೂರ್ವ ದಿಕ್ಕನ್ನೇ ಕೊಟ್ಟ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಬರಬಹುದಾದ ರಾಜ್ಯಗಳು ಯಾವೆಲ್ಲ ಇದೆ? ಪೂರ್ವ ದಿಕ್ಕಿನಲ್ಲಿ ಬರಬಹುದಾಗಿರ್ತಕ್ಕಂಥ ಯಾವೆಲ್ಲ ರಾಜ್ಯಗಳಿದೆ, ಎಲ್ಲ ರಾಜ್ಯಗಳನ್ನು ಹೋತೃವಿಗೆ ದಕ್ಷಿಣೆಯಾಗಿ ಕೊಡ್ತಾನೆ ದಶರಥ. ಹಾಗೆ ಅಧ್ವರ್ಯುವಿಗೆ ಇಡೀ ಪಶ್ಚಿಮ ದಿಕ್ಕು, ಪಶ್ಚಿಮ ದಿಕ್ಕಿನಲ್ಲಿ ಯಾವ್ಯಾವ ರಾಜ್ಯಗಳಿವೆಯೋ ಅವೆಲ್ಲವೂ ಕೂಡ ಅಧ್ವರ್ಯುವಿಗೆ. ಉದ್ಗಾತೃವಿಗೆ ಉತ್ತರ ದಿಕ್ಕು, ಬ್ರಹ್ಮನಿಗೆ ದಕ್ಷಿಣ ದಿಕ್ಕು. ಹೀಗೆ 4 ಪ್ರಧಾನ ಋತ್ವಿಜರಿಗೆ 4 ದಿಕ್ಕುಗಳಲ್ಲಿರ್ತಕ್ಕಂಥ ಎಲ್ಲ ಭೂಮಿಯನ್ನು ದಾನ ಕೊಟ್ಟ ಮೇಲೆ ಏನು ಉಳಿತು ದಶರಥನಿಗೆ? ಬರಿಗೈ ಮಾತ್ರ ಅಂತ. ಬರಿಗೈ ಮಾತ್ರ ಅಂತ. ಯಾಕೆಂದರೆ ಎಲ್ಲವನ್ನು ದಾನ ಕೊಟ್ಬಿಟ್ಟಿದ್ದಾನೆ ಅಂತ. ಸರ್ವಸ್ವ ದಾನ ಅದು. ಅಶ್ವಮೇಧ ಯಜ್ಞದ ಕ್ರಮ ಕೂಡ ಹಾಗೆ ಅಂತ. ಅಶ್ವಮೇಧ ಯಜ್ಞ ಸಾಮಾನ್ಯವಾಗಿರುವಂಥ ಯಜ್ಞ ಯಾಕಲ್ಲ ಅಂದರೆ, ಸಾರ್ವಭೌಮನಲ್ಲದರನ್ನು ಮಾಡಬಾರ್ದಂತೆ ಅಶ್ವಮೇಧವನ್ನು. ಸಾರ್ವಭೌಮನಾದವನು ಮಾತ್ರವೇ ಮಾಡಬೇಕು. ಅಂದರೆ ಇಡೀ ಭೂಮಂಡಲದ ಒಡೆತನ ಇಡ್ತಕ್ಕಂಥವನು ಮಾಡಬೇಕು ಯಜ್ಞವನ್ನು. ಅವನು ಯಜ್ಞದ ಕೊನೆಯಲ್ಲಿ ಭೂಮಿ ಎಲ್ಲವನ್ನೂ ಕೂಡ ದಕ್ಷಿಣ ಕೊಡಬೇಕು. ಕೊಟ್ಟ ದಶರಥ ಅಂತ. ಹಾಗೆ ಬರಿಗೈ ಮುಗಿದು ನಿಂತ ಅಂತ ದಶರಥ ಅಂತ. ಆದರೆ ಆ ಕೈಗೆ ತುಂಬ ಶೋಭೆ ಇತ್ತಂತೆ. ಯಾಕೆಂದರೆ ನೋಡಿ, ಈಗ ಇದು ಕೈಗೆ ಶೋಭೆ ಯಾವುದು ಅಂದರೆ ಬಂಗಾರದ ಬೆಳೆ ಅಲ್ಲ, ಮತ್ತೇನು? ದಾನ ಅಂತ.
ದಾನೇನ ಪಾಣಿಹಿ ನತು ಕಂಕಣೇನ. ದಾನದಿಂದ ಹಸ್ತಕ್ಕೆ ಶೋಭೆ ಹೊರತು ಬಂಗಾರದ ಬಳೆಯಿಂದ ಅಲ್ಲ. ಹಾಗಾಗಿ ಈಗ ದಶರಥನ ಹಸ್ತಕ್ಕೆ ಎಂಥ ಶೋಭೆ ಇತ್ತು ಅಂದರೆ ಭೂಮಂಡಲವನ್ನೇ ಕೊಟ್ಟಂತಹ ಒಂದು ಶೋಭೆ ಆ ಪುಣ್ಯ ಹಸ್ತಗಳಿಗೆ ಇತ್ತು. ತಲೆಬಾಗಿ ನಿಂತ ಅಂತ ನೋಡಿ. ಒಂದು ಕ್ಷಣ ಮೊದಲು ಅಖಂಡ ಭೂಮಂಡಲದ ಚಕ್ರವರ್ತಿ ಅವನು, ಈಗ ನಿಂತ ನೆಲವೂ ಅವನದಲ್ಲ ಎನ್ನುವ ಪರಿಸ್ಥಿತಿ. ಏನಿಲ್ಲ ಅವನ ಕೈಯಲ್ಲಿ. ಅಕಿಂಚನ ಎಂಬ ಶಬ್ದ ಇದೆ ಸಂಸ್ಕೃತದಲ್ಲಿ. ಅಕಿಂಚನ ಅಂದರೆ ಏನಿಲ್ಲ ಅಂತ, ಏನೇನೂ ಇಲ್ಲ ಕೈಯಲ್ಲಿ ಅಂತ. ಅಂಥ ಸ್ಥಿತಿ ದಶರಥನದ್ದು ಅಂತ. ಹಾಗಂತ ಅವನ ಸಂಪತ್ತು ಕದ್ದು ಹೋಗಿದ್ದೇನೂ ಅಲ್ಲ, ಯಾವುದಾದ್ರೂ ಅಪಘಾತದಲ್ಲಿ ನಷ್ಟವಾಗಿದ್ದೂ ಅಲ್ಲ. ಕೈಯಾರೆ ವಿತರಿಸಿದ್ದು, ಸ್ವತಃ ಇಷ್ಟಪಟ್ಟು ಕೈಯಾರೆ ವಿತರಿಸಿರ್ತಕ್ಕಂಥದ್ದು ಅಂತ. ಆ ದಕ್ಷಿಣೆಯನ್ನು ಋತ್ವಜರು ಹೇಗೆ ಸ್ವೀಕಾರ ಮಾಡಿರ್ಬೋದು ಅಲ್ವಾ? ನೋಡಿ, ಆ ಋತ್ವಜರ ಯೋಗ ನೋಡಿ. ಇಡೀ ಪೂರ್ವ ದಿಕ್ಕಿನ ಎಲ್ಲ ರಾಜ್ಯಗಳಿಗೂ ಅಧಿಪತಿ ಅವನು. ಹೋತೃ ಬ್ರಹ್ಮ ದಕ್ಷಿಣ ದಿಕ್ಕಿನ ಎಲ್ಲ ರಾಜ್ಯಗಳಿಗೂ ಅಧಿಪತಿ ರಾಜ ಅವನು. ಆದರೆ ಅವರು ಸ್ವೀಕಾರ ಮಾಡಲಿಲ್ಲವಂತೆ. ಸಂಪ್ರದಾಯವೂ ಹೌದು, ಅಶ್ವಮೇಧದ ಸಂಪ್ರದಾಯವೂ ಹೌದು. ಋತ್ವಿಜರು ಸ್ವೀಕಾರ ಮಾಡಬಾರ್ದು ಅದನ್ನು ಅಂತ. ಸ್ವೀಕಾರ ಮಾಡಲಿಲ್ಲ ಅಂತ. ಯಾಕೆ ಮಾಡಲಿಲ್ಲ? ಯೋಗ ಬಂದಿದೆ. ಆ 4 ಋತ್ವಿಜರಿಗೂ ಕೂಡ ರಾಜರಾಗುವ ಯೋಗ ಬಂದಿದೆ. ಒಂದೊಂದು ರಾಜ್ಯ ಅಲ್ಲ, 10 ರಾಜ್ಯಗಳಿಗೆ ದೊರೆಯಾಗುವಂಥ ಯೋಗ ಋತ್ವಿಜರಿಗೆ ಬಂದಿದೆ. ಅವರು ಸ್ವೀಕಾರ ಮಾಡಲಿಲ್ಲ. ಅವರು ರಾಜನಿಗೆ ಹೇಳ್ತಾರೆ, ನಮಗೆ ಈ ಭೂಮಿ ಬೇಡ, ನ ಭೂಮಿಯ ಕಾರ್ಯಮಸ್ಮಾಕಂ, ರಾಜ್ಯಾಧಿಪತ್ಯದಿಂದ ಆಗಬೇಕಾದ್ದೇನೂ ಇಲ್ಲ ನಮಗೆ ಅಂತ. ಇದರ ಮೌಲ್ಯ ಏನಾದರೂ ಕೊಡು ನಮಗೆ, ಅವ್ರು ಕೇಳುವಂಥದ್ದು. ನಮ್ಮ ಆಶ್ರಮಗಳು ಗುರುಕುಲಗಳು, ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಅವರ ಜ್ಞಾನದ ಹಸಿವನ್ನು ನಾವು ಹಿಂಗಿಸ್ತೇವೆ. ಆದರೆ ಉದರದ ಹಸಿವಿದೆ ಅವರಿಗೆ, ಹೊಟ್ಟೆ ತುಂಬಿಸ್ಬೇಕು ಅವರಿಗೆ. ಆಶ್ರಮ ನಡೆಸ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೀನು ಯತ್ಕಿಂಚಿತ್ ಮೌಲ್ಯವನ್ನು, ಇಡೀ ಭೂಮಿಯ ಬೆಲೆಯನ್ನು ಕೊಡಬೇಕು ಅಂತಲ್ಲ, ಒಂದು ಮೌಲ್ಯವನ್ನು, ಒಂದಿಷ್ಟು ಹಣವನ್ನು ಆ ಲೆಕ್ಕದಲ್ಲಿ ಕೊಡು ಸಾಕು. ಎಷ್ಟು ಸರಿ ಅಂತ ನನಗೆ ಅನ್ನಿಸ್ತದೋ ಅಷ್ಟು ಕೊಡು ಸಾಕು. ನ ಭೂಮಿಯ ಕಾರ್ಯಮಸ್ಮಾಕಂ ನಹಿ ಶಕ್ತ ಆಸ್ಮ ಪಾಲನೆ. ಭೂಮಿ ಬೇಡ ಎಂಬುದಾಗಿ ಅವರು ಹೇಳ್ತಾರೆ. ನೀವು ಕಲ್ಪನೆ ಮಾಡಿಕೊಳ್ಳಿ, ನೀವು ಆ ಜಾಗದಲ್ಲಿ ಇದ್ದರೆ ಏನು ಮಾಡ್ತಿದ್ದೀರಿ? ಕರ್ನಾಟಕ ರಾಜ್ಯವೇ ನಿಮಗೇನು ಬರ್ಕೊಡ್ತಾರಪ್ಪ, ಏನು ಮಾಡ್ತೀರಿ ನೀವು? ಆಗ ಹಿಂದೆ ಮುಂದೆ ನೋಡಿದ್ರೆ ತಗೊಂಡ್ಬಿಡೋದಾ? ತಗೋಬಾರ್ದು. ಯಾಕೆಂದರೆ ಯೋಗ ಬಂದ ಮಾತ್ರಕ್ಕೆ ಆಯಿತು ಅಂತ ಅಲ್ಲ ಅಂತ, ಯೋಗ್ಯತೆ ಇದೆಯಾ ನೋಡ್ಕೊಳ್ಬೇಕು ಅಂತ. ಆ ವೈದಿಕರ, ಆ ಋತ್ವಿಜರ ಅಭಿಪ್ರಾಯ ಏನು ಅಂದರೆ ನಮಗೆ ಯೋಗ್ಯತೆ ಇಲ್ಲ ಅಂತ. ಹ್ಞೂ ಅನ್ಸತ್ತೆ ನಿಮಗೆ? ಅವ್ರಿಗೆ ಯೋಗ್ಯತೆ ಇಲ್ವಾ? ವಸಿಷ್ಠರಂಥವರಿಗೆ, ಋಷಿಶೃಂಗರಂಥವರಿಗೆ, ಅಂಥ ಬ್ರಹ್ಮರ್ಷಿ ಮಹರ್ಷಿಗಳಿಗೆ ಯೋಗ್ಯತೆ ಇಲ್ವಾ ಅಂದರೆ ಯೋಗ್ಯತೆ ಇದೆ. ಯಾವುದರಲ್ಲಿದೆ? ತಪಸ್ಸಿನಲ್ಲಿ ಯೋಗ್ಯತೆ ಇದೆ, ಯಜ್ಞದಲ್ಲಿ ಯೋಗ್ಯತೆ ಇದೆ, ಅಧ್ಯಯನ ಅಧ್ಯಾಪನದಲ್ಲಿ ಯೋಗ್ಯತೆ ಇದೆ ಅವರಿಗೆ. ಅರಿವಿನ ಕ್ಷೇತ್ರ ಬಂದರೆ ಮಹಾಯೋಗ್ಯತೆ ಇದೆ ಅವರಿಗೆ. ಧರ್ಮದ ಕ್ಷೇತ್ರ ಬಂದರೆ ಬೇಕಾದಷ್ಟು ಯೋಗ್ಯತೆ ಇದೆ. ಆದರೆ ರಾಜ್ಯಭಾರದ ಯೋಗ್ಯತೆ ಇಲ್ಲ, ರಾಜ್ಯಭಾರದ ಅರ್ಹತೆ ಇಲ್ಲ. ನೈಶಕ್ತಾಸ್ಮ ಪಾಲನೆ, ರಾಜ್ಯ ಪಾಲನೆಯಲ್ಲಿ ನಾವು ಶಕ್ತರಲ್ಲ. ನಮ್ಮ ಸ್ವಭಾವ, ನಮ್ಮ ಸಂಸ್ಕಾರ ಅದಕ್ಕೆ ಸಲ್ಲುವಂಥದ್ದಲ್ಲ. ಶಸ್ತ್ರ ಎತ್ತಿ ಯುದ್ಧ ಮಾಡುವವರಲ್ಲ ನಾವು. ಶಾಸ್ತ್ರವನ್ನೆತ್ತಿ ನಾವು ಉದಾಹರಣೆ ಕೊಡಬಹುದು, ವಿಷಯ ಅರ್ಥ ಮಾಡಿಸ್ಬೋದು ಹೊರತು ಶಸ್ತ್ರವನ್ನೆತ್ತಿ ಯುದ್ಧ ಮಾಡುವವರಲ್ಲ ನಾವು. ಅಥವಾ ದಂಡಾಧಿಕಾರ, ದಂಡನೆ ಕೊಡಬೇಕು, ಅದು ನಮಗೆ ಹೇಳಿರತಕ್ಕಂಥದ್ದಲ್ಲ. ಹಾಗಾಗಿ ನೈಶಕ್ತಾಸ್ಮ ಪಾಲನೆ. ಭೂಮಿಪ ನೀನೇ ಸರಿ ಅದಕ್ಕೆ. ಭವಾನೇವ ಮಹೀಂ ಕೃತ್ಸ್ನ ಏಕೋ ರಕ್ಷಿತು ಅರ್ಹತಿ. ಈ ಭೂಮಿ ಎಲ್ಲವನ್ನೂ ಕೂಡ ರಕ್ಷಿಸಲು ನೀನೇ ಅರ್ಹ. ಏಕೋ ರಕ್ಷಿತು ಅರ್ಹತಿ, ನೀನು ಒಬ್ಬನೇ ಮಾಡಬಲ್ಲೆ ಅದನ್ನು. ಆದರೆ ನಾವೆಲ್ಲ ಕೂಡಿಯೂ ಕೂಡ ಆ ಕೆಲಸ ಮಾಡಲಾರೆವು. ಬೇಡ, ಕಿಂಚಿತ್ ಮೌಲ್ಯವನ್ನು ಕೊಡು ಎಂಬುದಾಗಿ ಆ ಋತ್ವಿಜರು ಹೇಳಿದ್ರಂತೆ. ಅದಕ್ಕೆ ಅವನು ಮೌಲ್ಯವನ್ನು ಕೊಡ್ತಾನೆ. ಋತ್ವಿಜರಿಗೆ ಮೌಲ್ಯವನ್ನು ಏನು ಕೊಡ್ತಾನೆ ಅಂತಂದರೆ 10 ಕೋಟಿ ಚಿನ್ನದ ನಾಣ್ಯವಂತೆ, 40 ಕೋಟಿ ಬೆಳ್ಳಿಯ ನಾಣ್ಯವಂತೆ, ಅದಾಗಿ 10 ಲಕ್ಷ ಗೋವುಗಳಂತೆ, ಇವೆಲ್ಲವನ್ನೂ ಕೊಡ್ತಾನು ಋತ್ವಿಜರಿಗೆ.
ಆಗಲೂ ಸ್ವೀಕಾರ ಮಾಡೋದಿಲ್ಲ ಆ ಋತ್ವಿಜರು. ಅವೆಲ್ಲವನ್ನು ತಂದು ವಸಿಷ್ಠರು ಮತ್ತು ಋಷಿಶೃಂಗರ ಮುಂದೆ ಇಡ್ತಾರೆ. ಅವರು ಯಾರಿಗೆ ಎಷ್ಟನ್ನು ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾರೆ ಅವರು ಅಂತ. ಅವರು ಕೂಡ ಇಟ್ಕೊಳ್ಳಿಲ್ಲ, ವಸಿಷ್ಠರು ಮತ್ತು ಋಷಿಶೃಂಗರು ಅವರು ಕೂಡ ಇಟ್ಕೊಳ್ಳಿಲ್ಲ. ಅವರು ಅದನ್ನು ವಿಭಾಗ ಮಾಡಿ ಯಾರಿಗೆ ಎಷ್ಟು ಸಲ್ಲಬೇಕು ಏನು ಸಲ್ಲಬೇಕು ಅದನ್ನು ಸಲ್ಲಿಸ್ತಾರೆ, ಅದನ್ನು ಕೊಟ್ಬಿಡ್ತಾರೆ. ಹೀಗೆ ಆ ದಕ್ಷಿಣೆಯ ವಿತರಣೆಯ ಕಾರ್ಯವು ಅಲ್ಲಿ ಸಂಪನ್ನವಾಗ್ತದೆ. ಮುಖ್ಯವಾಗಿ ನಮಗೆಲ್ಲಿ ಗೊತ್ತಾಗುವಂಥದ್ದು ಏನು ಅಂದರೆ, ಯೋಗ್ಯತೆ ಇಲ್ಲದೆ ಸ್ವೀಕಾರ ಮಾಡಬಾರ್ದು ಎಂಬಂಥ ಒಂದು ತತ್ವ ಅಂತ. ನೋಡಿ, ಈ ಸಂಪ್ರದಾಯ ಎಷ್ಟು ಅದ್ಭುತವಾಗಿದೆ. ಯಜ್ಞ ದಕ್ಷಿಣೆಯಾಗಿ ಋತ್ವಿಜರಿಗೆ ಎಲ್ಲವನ್ನೂ ಕೊಡುವಂಥ ಯಜಮಾನ, ತನ್ನಲ್ಲಿ ಏನಿದೆಯೋ ಎಲ್ಲವನ್ನೂ ಕೊಡುವಂಥ ಯಜಮಾನ. ಜಗತ್ತೆಲ್ಲವೂ ತಮಗೆ ಕೊಡಲ್ಪಟ್ಟಿದ್ರೂ ಕೂಡ ಅದೆಲ್ಲವನ್ನೂ ಸ್ವೀಕಾರ ಮಾಡದೆ ತಮ್ಮ ಜ್ಞಾನ ಕಾರ್ಯಕ್ಕೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕಾರ ಮಾಡ್ತಕ್ಕಂಥ ಆ ಋತ್ವಿಜರು. ಆ ಪದ್ಧತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸುಂದರವಾಗಿದೆ ಅಂತ. ಅಂದರೆ ಬೇಕಾದ್ದಕ್ಕಿಂತ ಹೆಚ್ಚನ್ನೇ ಕೊಡುವಂಥ ದಾತ, ಎಷ್ಟು ಬೇಕೋ ಅಷ್ಟು ಮಾತ್ರವೇ ಸ್ವೀಕಾರ ಮಾಡ್ತಕ್ಕಂಥ ಪ್ರತಿಗ್ರಹೀತ ಅಂದರೆ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥವನು ಅಂತ. ಹಾಗಾಗಿ ಎಂಥ ಸಂಪ್ರದಾಯವಿದು ಅಂತ, ಹಾಗೆ ಎಂಥ ಸಂಯಮವಿದು ಅಂತ. ಬಿಡಿಗಾಸು ಸಿಕ್ಕಿದ್ರೆ ಬಿಡುವ ಮನಸ್ಸು ಬರೋದಿಲ್ಲ ನಮಗೆ ಅಲ್ವಾ. ದಾರಿಲಿ ಹೋಗ್ತಾ ಒಂದು 10 ರೂಪಾಯಿ ಸಿಕ್ತು ಅಂದರೆ ತೆಗೆದು ಕಿಸೆಲ್ಲ ಹಾಕ್ಕೊಡ್ತೇವೆ ನಾವು. ಇದು ಯಾರಿದ್ದು ಅಂತ ಕೇಳೋದಿಲ್ಲ, ಅಂಥ ಕಾಲ ಇದು. ಹಾಗಿರುವಾಗ ಇಡೀ ಭೂಮಂಡಲವೇ ನಮ್ಮದು ಅಂತಂದರೆ, ಅಥವಾ ರಾಜ್ಯವೇ ನಮ್ಮದು ಅಂತ ಆದಾಗ ಬೇಡ ಅನ್ಬೇಕು ಅಂದರೆ ಎಂಥ ಸಂಯಮ ಇರಬೇಕು ಅದಕ್ಕೆ ಅಂತ. ಆಮೇಲೆ ಎಂಥ ವಿವೇಕ ಅಂತ. ವಿವೇಕ ಅಂದರೆ ಹೌದು ನಮಗೆ ಇಂಥಲ್ಲಿ ಈ ಕ್ಷೇತ್ರದಲ್ಲಿ ಅರ್ಹತೆ ಇದೆ, ಆದರೆ ಆ ಕ್ಷೇತ್ರದಲ್ಲಿ ಅರ್ಹತೆ ಇಲ್ಲ ಏನಾದರೂ ತಿಳ್ಕೊಳ್ತಕ್ಕಂಥ ವಿವೇಕ ಅಂತ. ಈಗ ಒಬ್ಬನು ನೋಡಿ, ಈಗ ಒಬ್ಬನು ವಿದ್ವಾಂಸ ಅಂತ ಅನ್ಕೊಳ್ಳಿ ನೀವು, ವೇದಾಂತ ಕೇಸರಿ ಅಂತ. ಅವನಿಗೆ ಸಾರಿಗೆ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಿರಲೇಬೇಕು ಅಂತಿಲ್ಲ ಅಂತ. ಸವಾಲು ಹೊಡ್ಡಿದ್ರು ಅವನಿಗೆ, ನೋಡಿ ಸಾರಿಗೆ ಉಪ್ಪು ಹಾಕಿ ನೋಡೋಣ ಅಂತ. ಗೊತ್ತಿದೆ ನಿಮಗೆ ಅಂತ. ಗೊತ್ತಿದ್ರೆ ನೀವು ವ್ಯರ್ಥ ಅಂತ. ಹಾಗಲ್ಲ ಅಂತ. ಅವನ ಯೋಗ್ಯತೆ ಬೇರೆ ಕ್ಷೇತ್ರದಲ್ಲಿದೆ. ಇನ್ನೊಬ್ಬನು ಪಾಕಶಾಸ್ತ್ರದಲ್ಲಿ ಯೋಗ್ಯತೆ ಇರ್ಬೋದು, ಅವನು ಸಾರಿಗೆ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಿರ್ಬೋದು, ಅವನಿಗೆ ವ್ಯಾಕರಣ ಗೊತ್ತಿಲ್ಲದೆ ಇರ್ಬೋದು, ಅವನಿಗೆ ಸಂಗೀತ ಗೊತ್ತಿಲ್ಲದೆ ಇರ್ಬೋದು. ಕ್ಷೇತ್ರಗಳು ಬೇರೆ ಬೇರೆ ಅಂತ. ಅವರ ಕ್ಷೇತ್ರದಲ್ಲಿ ಯೋಗ್ಯತೆ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಇರಬೇಕು ಅಂತಿಲ್ಲ. ಹಾಗಾಗಿ ನನಗೆ ಒಂದು ಕ್ಷೇತ್ರದಲ್ಲಿ ಯೋಗ್ಯತೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಹಸ್ತಕ್ಷೇಪ ಮಾಡಬಾರ್ದು. ಎಲ್ಲಿ ಇದೆಯೋ ಅಲ್ಲಿ ನಮ್ಮ ಕೆಲಸ ನಾವು ಮಾಡೋಣ, ಎಲ್ಲಿ ಇಲ್ಲವೋ ಅಲ್ಲಿ ಗೊತ್ತಿರುವವ್ರು ಮಾಡಲಿ, ಅರ್ಹತೆ ಇರ್ತಕ್ಕಂಥವ್ರು ಮಾಡಲಿ. ನಾವು ಹಿಂದೆ ಸರಿದು ಅವರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಲವು ಬಾರಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಅರ್ಹತೆ ಇದ್ದ ಮಾತ್ರಕ್ಕೆ ಎಲ್ಲ ಕಡೆ ನಾನೇ ಅಂತ, ಹಾಗೆ ಹೋಗಬಾರ್ದು ಅಂತ. ಹಾಗಾಗಿ ಆ ವಿವೇಕ ಅಂತ. ರಾಜ್ಯಪಾಲನೆ ತಮ್ಮ ಕ್ಷೇತ್ರ ಅಲ್ಲ, ತಪಸ್ಸು ಸ್ವಾಧ್ಯಾಯ ಯಜ್ಞ ಅದು ತಮ್ಮ ಕ್ಷೇತ್ರ ಎಂಬಂಥ ಒಂದು ವಿವೇಕ ಅಂತ. ಯಾರಿಗೆ ತಮ್ಮ ಯೋಗ್ಯತೆಯ ಅರಿವಿರ್ತದೋ ಅವರು ಜೀವನದಲ್ಲಿ ಎಡಬೋದಿಲ್ಲ. ತಮ್ಮ ಯೋಗ್ಯತೆ ಅರಿವಿರಬೇಕು ಪ್ರತಿಯೊಬ್ಬರಿಗೂ ಕೂಡ, ಸ್ವಪರಿಚಯ ಇರಬೇಕು ಅಂತ. ನನಗೆ ಏನು ಗೊತ್ತು ಏನು ಗೊತ್ತಿಲ್ಲ, ಯಾವುದ್ರಲ್ಲಿ ಅರ್ಹತೆ ಇದೆ, ಎಷ್ಟು ಅರ್ಹತೆ ಇದೆ, ಎಷ್ಟು ದೂರ ಹೋಗ್ಬೋದು ನಾನು ಎಂಬ ಬಗ್ಗೆ ಅರಿವಿದ್ದರೆ ಅವನು ತಪ್ಪು ಮಾಡೋದಿಲ್ಲ. ಅರಿವಿಲ್ಲದೆ ಇದ್ದಾಗ ಎಲ್ಲಕ್ಕೂ ತಲೆ ಹಾಕಿ ಅರ್ಹತೆ ಇಲ್ಲದೇ ಇರೋದನ್ನು ಕೂಡ ಪಡ್ಕೊಂಡು ತಪ್ಪು ಮಾಡ್ತಾನೆ ಅಂತ. ಈಗ ನೀವೆಲ್ಲ ಮಕ್ಕಳು, ನಿಮಗೆಲ್ಲ ಆಟಗಳಲ್ಲಿ ಆಸಕ್ತಿ ಇರ್ತದೆ. ಇದ್ದಕ್ಕಿದ್ದಂತೆ ನಿಮ್ಮನ್ನೀಗ ಭಾರತದ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ನೀವು. ಯೋಗ ಬಂದ್ಬಿಡ್ತು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡ್ಬೋದು. ಭಾರತದ ಕ್ರಿಕೆಟ್ ತಂಡ, ಭಾರತ ಪಾಕಿಸ್ತಾನದ ಪಂದ್ಯ ಇದೆ, ಭಾರತದ ಪರವಾಗಿ ನೀನು ಆಡಬೇಕು ಅಂದರೆ ಹ್ಞೂ ಅನ್ಬೇಕು ಅಂತ. ಯಾಕೆಂದರೆ ನಮಗಿನ್ನೂ ಯೋಗ್ಯತೆ ಇಲ್ಲ ಅಲ್ವಾ. ಯೋಗ್ಯತೆ ಇಲ್ಲದಲ್ಲಿ ಹೋದ್ರೆ ಏನಾಗುತ್ತೆ, ಗಂಟೆಗೆ 140-150 ಕಿಲೋಮೀಟರ್ ವೇಗದಲ್ಲಿ ಚೆಂಡು ನಮ್ಮ ತಲೆಗೆ ಬಂದರೆ ತಪ್ಪಿಸ್ಕೊಳ್ಳೋಕ್ಕಾದ್ರೂ ನಮ್ಗೆ ಗೊತ್ತಿರಬೇಕು ಅಂತ, ಕೊನೆ ಪಕ್ಷ ಅಂತ. ಇದ್ರ ತಲೆನೇ ಹೋಗ್ಬಿಡತ್ತೆ ಅಂತ ಅಲ್ವಾ. ಒಂದು ಮಾತಿಗೆ ಹೇಳಿದ್ದು ಅಂತ ಅಂದರೆ, ಅರ್ಹತೆ ನಮ್ಮ ಅರ್ಹತೆ ಇಲ್ಲದೇ ಇದ್ದಿದ್ದು, ನಮ್ಗೆ ಎಲ್ಲ ಅರ್ಹತೆ ಇಲ್ಲ ಅಂಥದ್ದು ಬಂದಾಗ ನಾವೇನು ಮಾಡಬೇಕು ಅಂತ. ಈಗ ಸೀತೆ ಅಂತ ಅಂದ್ಕೊಳ್ಳಿ ನೀವು. ಸೀತೆಯನ್ನು ಮಡದಿಯಾಗಿ ಪಕ್ಕದಲ್ಲಿ ಇಟ್ಕೊಳ್ಳೋ ಅರ್ಹತೆ ಯಾರಿಗಿದೆ? ರಾವಣನಿಗೆ. ತನಗೆಲ್ಲ ಅರ್ಹತೆ ಇಲ್ಲ ಅಂಥ ವಸ್ತುವನ್ನು ಒತ್ತಾಯಪೂರ್ವಕವಾಗಿ ತಂದಾಗ ಏನಾಗತ್ತೆ? ಯೋಗ್ಯತೆ ಇಲ್ಲ ರಾವಣನಿಗೆ. ಯೋಗವನ್ನು ಒತ್ತಾಯಪೂರ್ವಕ ಒಲ್ಲೆ ಅಂದರೂ ಕೂಡ, ಸೀತೆ ಒಲ್ಲೆ ಅಂದರೂ ಕೂಡ ಒತ್ತಾಯಪೂರ್ವಕವಾಗಿ ಯೋಗವನ್ನು ತಂದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಕೊನೆಗೇನಾಯ್ತು? ಈ ಕಡೆ ಸೀತೆನೂ ಇಲ್ಲ, ಆ ಕಡೆಗೆ ಯಾವುದೆಲ್ಲ ಇತ್ತೋ ಮೊದಲು ಅದನ್ನೂ ಕಳ್ಕೊಂಡ ಅಂತ. ಸೀತೆ ಬರುವ ಮೊದಲು ಅವನು ಲಂಕೇಶ್ವರ ಅಲ್ವಾ, ಮುಂದೆ
ಮಣ್ಣಲ್ಲೇ ಮಣ್ಣಾಗಿ ಹೋಗ್ತಾನೆ. ಲಂಕೆ ಉಳಿತ ಅವನಿಗೆ, ಅವನೇ ಉಳಿದಿದ್ಮೇಲೆ ಲಂಕೆಯರಿಂದ ಉಳಿಯುತ್ತೆ ಹೇಳು. ಮಂಡೋದರಿಯ ಪತಿ, ಇಂದ್ರಜಿತನ ಅತಿಕಾಯನ ತಂದೆ ಅಲ್ವಾ, ಇದು ಯಾವ್ದಾದ್ರು ಉಳಿತಾ? ಯಾವುದೂ ಉಳಿಲಿಲ್ಲ ನೋಡಿ ಅಂತ. ಅವರು ಹೋದರು, ಇವನು ಹೋದ, ಕೊನೆಯಲ್ಲಿ ಎಲ್ಲವನ್ನು ಕೂಡ ಕಳ್ಕೊಂಡ. ಹಾಗಾಗಿ ಯೋಗ್ಯತೆ ಇಲ್ಲದೆ ಇರೋದು ನಮಗೆ ಬಂದರೆ ಅದು ಮಾಡೋ ಕೆಲಸ ಏನು ಅಂದರೆ ನಮ್ಮ ನಾಶ ಅಂತ, ಅದು ನಮಗೆ ತೊಂದರೆ ಮಾಡುತ್ತೆ ಅಂತ. ಹಾಗಾಗಿ ನಾವು ಹುಷಾರಾಗಿರಬೇಕು ಅಂತ. ಇಷ್ಟೇ ನಮ್ಮ ಅರ್ಹತೆ, ಇದಕ್ಕಿಂತ ಜಾಸ್ತಿ ಬೇಡ ಅಂತ. ಊಟಕ್ಕೆ ಕೂತಿದ್ದೇವೆ ಅಲ್ವಾ, ಬಡಿಸ್ತಾ ಇದ್ದಾರೆ, ನಾವು ನೋಡಬೇಕು ಅಂತ ನಮ್ಮ ಯೋಗ್ಯತೆ ಎಷ್ಟು ಅಂತ. ಒಂದಿಷ್ಟು ನಮ್ಮ ಯೋಗ್ಯತೆ ಅಲ್ಲ ಅಲ್ವಾ. ಹೀಗೆ ಒಂದು ಮುಂದೆ ಅನ್ನದ ಪರ್ವತವನ್ನೇ ಒಂದು ಪೇರಿಸಿಡ್ತಾರೆ ಅಂತ ಅಂದ್ಕೊಳ್ಳಿ, ನೀವು ತಿಂದ್ಬಿಡೋದ. ಮೊದಲನೇದಾಗಿ ತಿನ್ನೋಕ್ಕಾಗೋದೇ ಇಲ್ಲ, ಎರಡನೇದಾಗಿ ತಿಂದರೆ ಒಂದು ವೇಳೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅನ್ನದ್ದು ಎರಡೇ ದಾರಿ ಅಂತೆ, ಅದು ಒಂದೋ ಜೀರ್ಣ ಆಗತ್ತಂತೆ ಅಥವಾ ನಮ್ಮನ್ನೇ ಜೀರ್ಣ ಮಾಡುತ್ತಂತೆ. ಅನ್ನ ತಾನು ಜೀರ್ಣ ಆಗದೇ ಇದ್ದರೆ ಅದು ನಮ್ಮನ್ನೇ ಜೀರ್ಣ ಮಾಡುತ್ತೆ ಅಲ್ವಾ. ರಾಮಾಯಣದಲ್ಲಿ ಉದಾಹರಣೆ ಕೊಡ್ತಾರೆ, ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗುವಾಗ ಅದು ಹೇಗಾಯಿತು ಅಂದರೆ ವಜ್ರದ ಮಣಿಯನ್ನು ನೊಣ ನುಂಗಿದಂತೆ ಆಯಿತು. ನೊಣವು ವಜ್ರದ ಮಣಿಯನ್ನು ನುಂಗಿದರೆ ಏನಾಗುತ್ತೆ ಹೇಳಿ, ಜೀರ್ಣ ಆಗುತ್ತೆ? ಅದು ಇದೇ ಜೀರ್ಣ ಆಗತ್ತೆ. ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರೋದು ಒಳಗಡೆ ಹೋಗಿ ಅಲ್ಲೇ ಉಳ್ಕೊಂಡ್ರೆ ದೇಹದ ವ್ಯವಸ್ಥೆನೇ ಹಾಳಾಗತ್ತೆ, ಜೀವವೇ ಹೋಗಬಹುದು ಅಂತ ಸಾಧ್ಯತೆಗಳಿದೆ ಅಂತ. ಕಲ್ಲು ತಿನ್ಬೋದಾ? ಕಲ್ಲು ತಿನ್ಬೋದು. ಮಣ್ಣು ತಿನ್ಬೋದಾ? ಮಣ್ಣು ತಿನ್ಬೋದು. ಗಾಜು ತಿನ್ಬೋದಾ? ಗಾಜು ತಿನ್ಬೋದು. ಆದರೆ ತಿಂದು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಅಂತ. ಹಾಗಾಗಿ ತಿನ್ನಬಾರ್ದು ಅಂತ. ಈ ಕಲ್ಲು, ಮಣ್ಣು, ಗಾಜು, ವಜ್ರ ಎಲ್ಲ ಆಮೇಲೆ ಆಯಿತು. ನಾವು ಮಾಡೋ ಊಟನೇ ಸ್ವಲ್ಪ ಜಾಸ್ತಿ ಆದರೆ ಅದು ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮಾಡೋ ಊಟದಲ್ಲೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕರೆದಿದ್ದು ಜಾಸ್ತಿ ಆಯಿತು, ತಿಂದಿದ್ದು ಅಂದರೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನು ಅಲ್ವಾ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಈ ವಿವೇಚನೆ ತುಂಬ ಮುಖ್ಯ ಆಗುತ್ತೆ ಅಂತ. ಯೋಗ್ಯತೆ, ಯೋಗ ಯೋಗ ಅಂದರೆ ನಮಗೆ ಬಂದ್ಬಿಡೋದು, ಯಾವುದೊಂದು ವಸ್ತು ನಮಗೆ ಸಿಕ್ಬಿಡುತ್ತೆ, ಯಾವುದೊಂದು ಪದವಿ ನಮಗೆ ಬಂದ್ಬಿಡುತ್ತೆ, ಅದು ಯೋಗ ಅದು. ಆದರೆ ಅದಕ್ಕೆ ಬೇಕಾದ ಅರ್ಹತೆ ನಮಗಿದೆಯೋ ಇಲ್ವೋ ಎನ್ನುವ ಪ್ರಶ್ನೆ, ಅದು ಯೋಗ್ಯತೆಯ ಪ್ರಶ್ನೆ ಆಗುವಂಥದ್ದು ಅಂತ. ಹಾಗಾಗಿ ಆ ಋತ್ವಿಜರ ಅಭಿಪ್ರಾಯ ಏನಂದರೆ, ಯಾರು ಯಾವ ಕಾರ್ಯಕ್ಕೆ ಸೂಕ್ತವೋ ಅವರೇ ಆ ಕಾರ್ಯವನ್ನು ಮಾಡಬೇಕು. ಕಾರ್ಯಸಿದ್ಧಿಯ ಮೂಲ ಮಂತ್ರ ಅದು ಅಂತ. ಕಣ್ಣು ನೋಡಬೇಕು, ಕಿವಿ ಕೇಳಬೇಕು, ಕೊರಳು ಮಿಡಿಬೇಕು, ನಾಲಿಗೆ ನುಡಿಬೇಕು ಅಲ್ವಾ. ಧ್ವನಿಪೆಟ್ಟಿಗೆ ಮಿಡಿಬೇಕು, ನಾಲಿಗೆ ನುಡಿಬೇಕು, ಕಾಲುಗಳು ನಡಿಬೇಕು, ಮಿದುಳು ಇದೆಲ್ಲವನ್ನು ಪರ್ಯಾಲೋಚನೆ ಮಾಡಬೇಕು. ಯಾವ್ದು ಮಾಡಬೇಕು ಸೂಚನೆ ಕೊಡಬೇಕು. ಮಿದುಳು ನಡೆಯೋಕ್ಕೆ ಹೋಗೋದಲ್ಲ ಅಲ್ವಾ. ಮಿದುಳು ಒಂದು ವೇಳೆ ನಡೀತಾ ಇದ್ದರೆ ಆ ಮನುಷ್ಯ ಬದುಕಿರ್ತಾನ? ಇಲ್ಲಿ ಅದ್ರ ಸಾಧ್ಯತೆ ಇದೆಯಾ? ಮಿದುಳು ಹೋಗಲಿ, ತಲೆ ಕೂಡ ನಡಿಬಾರದು ಅಂತ. ನಡೆಯೋಕ್ಕೆ ಬರೋದು ಇಲ್ಲ ತಲೆಗೆ, ಅದಾದ್ರೆ ಕೆಲಸ ಅಲ್ಲ ಅಂತ. ತಲೆ ಇಂಥ ಮುಖ್ಯ ಅದು ಅಂದರೆ ಪೂಜೆ ಮಾಡೋ ಕೆಲಸ ತಲೆ ಮಾಡಬಾರ್ದು ಅಂತ. ಈಗ ರಾಜ್ಯಭಾರ ಅಂದರೆ ಪೂಜೆ ಮಾಡೋ ಕೆಲಸ, ಅದು ಕ್ಷತ್ರಿಯ ಮಾಡೋ ಕೆಲಸ ಅದು. ರಾಜ್ಯಭಾರ ಅಂದರೆ ತಲೆ ಅದು ಭಾರಿ ವಿಶೇಷ, ಅದು ಜ್ಞಾನದ ಕೇಂದ್ರ, ಅದು ಎಲ್ಲಕ್ಕಿಂತ ಮೇಲಿದೆ, ಕಿರೀಟ ಹೊತ್ಕೊಳ್ತದೆ ಅಂತ ತಲೆ ಪೂಜೆ ಮಾಡೋ ಕೆಲಸ ಮಾಡೋ ಹಾಗಿಲ್ಲ ಅಂತ. ಆ ಯೋಗ್ಯತೆ ಅದಕ್ಕಿಲ್ಲ ಅಂತ. ಹಾಗಾಗಿ ಇದು ಅದಲು ಬದಲಾದಲ್ಲಿ, ಇದು ಹಿಂದು ಮುಂದಾದಲ್ಲಿ. ಅಂದರೆ ಕಣ್ಣಿಗೆ ಎಲ್ಲಿಯಾದರೂ ಕೇಳೋ ಕೆಲಸ ಬಂದರೆ, ಕಿವಿಗೆ ಎಲ್ಲರೂ ತಿನ್ನೋ ಕೆಲಸ ಬಂದರೆ ಬರೀ ತೊಂದರೆ ಅಲ್ವಾ. ಬಾಯಿ ಮಾಡೋ ಕೆಲಸ ಕಿವಿ ಮಾಡೋಕ್ಕೆ ಶುರು ಮಾಡಿದರೆ, ಒಂದು ದಿವಸ ಕಿವಿಲಿ ಊಟ ಮಾಡೋದು ಅಂತ ಕಿವಿಗೆ ನೋವು ತುರ್ಕೋಕ್ಕೆ ಶುರು ಮಾಡಿದರೆ, ಬಿಸಿ ಬಿಸಿ ಸಾರು ಕಿವಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಹೇಳಿ. ಕಾಫಿ ಕುಡಿದಾಗೆ ಒಂದು ದಿವಸ ಕಾಫಿ ಕಿವಿಯಲ್ಲಿ ಕುಡಿಯೋದು ಅಂತ ಕುಡಿದ್ರೆ ಏನಾಗ್ಬೋದು? ಕಿವಿಗೆ ಆ ಯೋಗ್ಯತೆ ಇಲ್ಲ, ಅಷ್ಟೇ ಕೇಳೋ ಯೋಗ್ಯತೆ ಇದೆ. ಆದರೆ ನಾಲಿಗೆ, ಬಾಯಿ ಅದಕ್ಕೆ ಯಾವ ಯೋಗ್ಯತೆ ಇದೆಯೋ ಆ ಯೋಗ್ಯತೆ ಕಿವಿಗಿಲ್ಲ. ಕಿವಿಗಿರೋ ಯೋಗ್ಯತೆ ನಾಲಿಗೆ, ಬಾಯಿಗೂ ಕೂಡ ಇಲ್ಲ. ಅದು ಕೇಳಲಾರ್ದು, ಆ ಕೆಲಸ ಅದೇ ಮಾಡಬೇಕು, ಕಿವಿನೇ ಮಾಡಬೇಕು ಅಂತ. ಹಾಗಾಗಿ ಈ ಅಂತರವನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಬೇಕು ಅಂತ. ಅವರು ಎಷ್ಟರ ಮಟ್ಟಿಗೆ ಅವರಿಗೆ ವಿವೇಚನೆ ಇತ್ತು ಅಂದರೆ, ಇಡೀ ಸಂಪತ್ತು ತಮ್ಮ ಬಳಿ ಬಂದಾಗ ಸ್ವೀಕಾರ ಮಾಡದಿರ್ತಕ್ಕಂಥ ಸಂಯಮ ಆ ಋತ್ವಿಜರಿಗೆ ಅಂತ. ಇದು ಹಾಗಲ್ಲ, ಇದು ದೊಡ್ಡವರು ಹೇಳಬೇಕು ಅಂತ. ಯಾರಿಗೆ ಎಷ್ಟು ಅನ್ನೋದನ್ನು ದೊಡ್ಡವರು ಹೇಳಬೇಕು ಅಂತ. ಹಾಗೆ ವಸಿಷ್ಠರಿಗೆ ಋಷಿಷ್ಠರಿಗೆ ತಗೊಂಡೋಗಿ ಒಪ್ಪಿಸ್ತಾರೆ ಅವರು.
ಆ ದಕ್ಷಿಣ ಎಲ್ಲವನ್ನು ಕೂಡ. ಇಲ್ಲಿದ್ರೆ 10 ಕೋಟಿ ಸುವರ್ಣ ನಾಣ್ಯ ಅಂದರೆ 40 ಕೋಟಿ ರಜತ ನಾಣ್ಯ ಅಂದರೆ ಕಣ್ಣು ತಿರುಗತ್ತೆ ಅಂತ ಅಲ್ವಾ, ತಲೆ ಕೆಡುತ್ತೆ ಅಂತ ಆವಾಗ ಅಂತ, ಬುದ್ಧಿ ಕೆಟ್ಟೋಗುತ್ತೆ ಅಂತ. ಹಾಗಾಗಲಿಲ್ಲ ಅಂತ. ಅವರಾದರೂ ಎಂಥವ್ರು ಪೂರ್ತಿ ತಾವಿಟ್ಕೊಂಡು ಒಂದು ಸ್ವಲ್ಪ ಅದನ್ನು ಕೊಟ್ಬಿಡ್ಬೋದಲ್ವ, ಈಗೆಲ್ಲ ಅಂಥದ್ದೆಲ್ಲ ನಡೀತದೆ ಈಗ ಅಂತ. ಕಾಂಟ್ರಾಕ್ಟ್ ತಗೊಳ್ಳೋನು ಪಾಪ ಬಂದಿರ್ತಾರಲ್ಲ ಅವರಿಗೆಲ್ಲ ಚೂರು ಚೂರು ಕೊಟ್ಟು ಎಲ್ಲ ತಾನೇ ಇಟ್ಕೊಳ್ಳೋದು ಅಂತ. ಹಾಗಲ್ಲ ಅಂತ. ಯಾರ್ಯಾರಿಗೆ ಎಷ್ಟೆಷ್ಟು ಸಲ್ಲಬೇಕು ಅಷ್ಟನ್ನು ಅವರೆಲ್ಲರಿಗೂ ಕೂಡ ಋಷಿಶೃಂಗರು ವಸಿಷ್ಠ ಸಲ್ಲಿಸ್ತಾರೆ. ಯಾಕೆಂದರೆ ಅದು ಹಗುರಾಗುವ ದಾರಿ ಅದು ಅಂತ. ಯಾವುದು ಯಾರಿಗೂ ಸಲ್ಲಬೇಕೋ ಅದು ಅವ್ರಿಗೆ ಸಲ್ಲಬೇಕು. ಅದು ಸಲ್ಲದೆ ನಮ್ಮ ಬಳಿ ಉಳ್ಕೊಂಡ್ರೆ ನಮಗೆ ಭಾರ, ಅದು ಋಣಭಾರ ಅದು ಅಂತ. ಋಣವಾಗಿ ನಮಗೆ ಉಳಿಯುತ್ತೆ ಅದು, ಒಂದು ಜನ್ಮದಲ್ಲಿ ನಮ್ಮನ್ನು ಎಳೆಯುತ್ತೆ ಅದು ಅಂತ ಆ ಕಡೆಗೆ ಅಂತ. ಋಣ ತೀರಿಸ್ಬೇಕಾಗತ್ತೆ ಅಂತ. ನಿಮ್ಮ ಮನೇಲಿ ಒಂದು ನಾಯಿ ಇದೆ ಅಂತ ಅಂದ್ಕೊಳ್ಳಿ, ನೀವು ನಿಮ್ಮ ಸೇವೆ ಮಾಡ್ತಾ ಇದೆ ಅದು. ಆ ನಾಯಿ ಏನು ಗೊತ್ತಾ, ಅದು ಯಾವುದೋ ಕಾಲದಲ್ಲಿ ಅದು ನಿಮಗೆ ಏನೋ ಕೊಡಕ್ಕೆ ಬಾಕಿ ಇದೆ ಅಂತ, ನಿಮ್ದೇನೋ ಇಟ್ಕೊಂಡಿದೆ ಅದು ಯಾವುದೋ ಕಾಲದಲ್ಲಿ ಅಂತ. ಆ ಜೀವ ಇದೆಯಲ್ಲ, ಇವತ್ತು ನಾಯಿಯಾಗಿ ನಿಮ್ಮ ಮನೇಲಿರೋ ಜೀವ ಇದೆಯಲ್ಲ, ಯಾವುದೋ ಜನ್ಮದಲ್ಲಿ ನಿಮ್ಮ ಋಣವನ್ನು ಆ ಜೀವ ಇಟ್ಕೊಂಡಿತ್ತು ಅಂತ, ತೀರಿಸಿಲ್ಲ ಅಂತ. ಕೊನೆಗೇನಾಗತ್ತೆ ಅಂದರೆ ಹೀಗೆ ಬಂದು ತೀರಿಸ್ಬೇಕಾಗತ್ತೆ ಅಂತ. ನಾಯಿಯಾಗಿ ಬಂದು ಒಂದು ದಿವಸ ಅವ್ರ ಮನೆ ಬಾಗಿಲು ಕಾಯೋದ್ರ ಮೂಲಕವಾಗಿ ಋಣವನ್ನು ತೀರಿಸ್ಬೇಕಾಗತ್ತೆ ಅಂತ. ಯಾಕೆಂದರೆ ಯೋಗ್ಯತೆ ಇಲ್ಲದೆ ಇನ್ನೊಬ್ಬನ ಸೊತ್ತನ್ನು ತಾನು ಇಟ್ಕೊಂಡಾಗ ಬರುವಂಥ ಒಂದು ದಂಡ ಅದು, ಪ್ರಕೃತಿ ಕೊಡ್ತಕ್ಕಂಥ ದಂಡ ಅದು. ನಾವು ಕೊಟ್ಬಿಟ್ರೆ ಮುಗಿತು ಅಲ್ಲಿಗೆ. ಕೊಡದೆ ಇಟ್ಕೊಂಡ್ರೆ ಪ್ರಕೃತಿ ಅದು ತೀರಿಸೋವರೆಗೂ ಬಿಡೋದಿಲ್ಲ ಅಂತ. ನಾವೇ ತೀರಿಸಿದ್ರೆ ಸರಿ, ನಾವು ತೀರಿಸ್ತಾ ಇದ್ರೆ ಪ್ರಕೃತಿ ನಮ್ಮ ಮೂಲಕ ತೀರಿಸುತ್ತೆ ಆ ಋಣವನ್ನು. ಹೇಗೆ ಅಂದರೆ ಹೀಗೆಲ್ಲ ಅಂತ, ಹೀಗೆಲ್ಲ ಅಂತ. ಋಣ ಇತ್ತು ಅಂತ ಹೇಳ್ತೇವಲ್ಲ, ಆ ಶಬ್ದ ಮಾತಾಡ್ತೇವಲ್ಲ, ಅದು ಸೀರಿಯಸ್, ಅದು ತಮಾಷೆಗೆ ಅಥವಾ ಸುಮ್ಮನೆ ಮಾತಿಗೆ ಹೇಳುವಂಥದ್ದಲ್ಲ ಅಂತ. ಯಾವುದೋ ಜನ್ಮದಲ್ಲಿ ಋಣ ಇತ್ತು ಅಂತ, ನಾವು ಕೊಡಬೇಕಾದಿತ್ತು ಕೊಟ್ಟಿಲ್ಲ ಅಂತ, ಪ್ರಕೃತಿ ಕೊಡಿಸ್ತಾ ಇದೆ ಅಂತ ಈ ರೂಪದಲ್ಲಿ ಅಂತ. ಹಾಗಾಗಿ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಮೊದಲು ಸಲ್ಲಿಸ್ಬಿಡ್ಬೇಕು ನಾವು ಅದನ್ನು. ನಮಗೆ ಉಳಿತೋ ಬಿಡ್ತೋ ಆಮೇಲೆ ಮಾತು ಅಂತ. ಬೇರೆಯವರಿಗೂ ಸಲ್ಲುವಂಥದ್ದನ್ನು ನಾವು ಇಟ್ಕೋಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಯಾಕೆಂದರೆ ಅದು 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 ನಮ್ಮ ಯೋಗ್ಯತೆ ಅಲ್ಲ ಅದು ಅಂತ. ನಮ್ಮ ಯೋಗ್ಯತೆಗೆ ಮೀರಿರ್ತಕ್ಕಂಥದ್ದು ಅದು, ನಮ್ಮ ಯೋಗ್ಯತೆಗೆ ಅದು ಸಲ್ಲುವಂಥದ್ದಲ್ಲ ಅಂತ. ಆ ಕಾಲ ಅದ್ಭುತವಾಗಿತ್ತು, ತ್ರೇತಾಯುಗ. ಧನದಾಹಿಗಳ ಕಾಲ ಅಲ್ಲ ಅದು. ಧನದಾಹಿ ಅಂದರೆ ಗೊತ್ತಾ ನಿಮಗೆ? ದನಗಾಹಿ ಅಂದರೆ ಗೊತ್ತಿರ್ಬೋದು ನಿಮಗೆ, ದನ ಕಾಯೋರು ಅಂತ. ಧನದಾಹಿ ಅಂದರೆ ಅದಲ್ಲ. ದಾಹ ಗೊತ್ತಾ? ದಾಹ ಅಂದರೆ ಏನು? ಬಾಯಾರಿಕೆ. ಧನ ಗೊತ್ತಾ? ದುಡ್ಡು. ಧನ ಅಂದರೆ ದುಡ್ಡು. ಧನದಾಹ ಅಂದರೆ ಏನು ಹಾಗಾದ್ರೆ? ದುಡ್ಡಿನ ತೃಷ್ಣೆ ಅಂತ, ಬೇಕು ಅನ್ನೋ ಭಾವ. ಬಾಯಾರಿಕೆ ಅಂದ್ರೇನು? ಬೇಕು ಅನ್ನೋ ಭಾವ ಅದು ಅಂತ. ಹಾಗಾಗಿ ಅಂತಹ ಒಂದು ದುಡ್ಡಿನ ಒಂದು ಹಪಹಪಿಕೆ ಇರ್ತಕ್ಕಂಥ ಕಾಲ ಆಗಿರಲಿಲ್ಲ ಅಂತ. ತಮ್ಮದೆಷ್ಟು ಅಷ್ಟು ತಗೊಂಡು ಉಳಿದಿದ್ದರು, ಇದು ನಮ್ಮದಲ್ಲ ಎನ್ನುವಂಥ ಕಾಲ ಅದಾಗಿತ್ತು. ಹಾಗೆ ನಮಗೂ ಆ ಕಾಲ ಬರ್ಬೋದು, ನಮ್ಮ ಮಟ್ಟಿಗೆ ಕೊನೆ ಪಕ್ಷ ನಾವು ಹಾಗೆ ಬದುಕಿದರೆ ನಮಗೂ ಆ ಕಾಲ ಬರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ಏನು ಬಂದರೂ ನೀವು ಮೊಟ್ಟ ಮೊದಲು ನೋಡಬೇಕಾಗಿದ್ದುದನ್ನು ಅಂತ, ನಾನು ಅದಕ್ಕೆ ಯೋಗ್ಯನೋ ಅಲ್ವೋ ಅಂತ. ಯೋಗ್ಯ ಅಲ್ಲದೆ ಇದ್ದರೆ ಬೇಡ ಅಂತ ಹೇಳೋದನ್ನು ಕಲ್ತ್ಕೋಬೇಕು ಅಂತ, ಬೇಡ ಅಂತ ಹೇಳೋದು ಕಲ್ತ್ಕೋಬೇಕು ಅಂತ. ಅನ್ನ ಸಾಕಾಯಿತು ಅಂದರೆ, ನಮ್ಮ ನಮ್ಮ ದೇಹಧಾರಣೆಗೆ ಬೇಕಾದಷ್ಟು ಆಯಿತು ಅಂದರೆ ಬೇಡ ಅಂತ ಹೇಳೋದು ಕಲ್ತ್ಕೋಬೇಕು ನಾವು. ಬಡಿಸು 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 ಅಂದರೆ ಮೇಲೆ ಹೋಗೋ ದಾರಿ ಹತ್ರ ಆಗತ್ತೆ ಹಾಗೆಲ್ಲ ಮಾಡಿದ್ರಿ ಅಂತ. ಹಾಗಾಗಿ ಸಾಕು ಅನ್ನೋದನ್ನು ಕಲಿಬೇಕು, ಬೇಡ ಅನ್ನೋದು ಕಲಿಬೇಕು ಅಂತ. ಯಾವುದು ನಮ್ಮದಲ್ಲ ಅದನ್ನು ಗುರ್ಸೋದು ಕಲಿಬೇಕು. ಎಲ್ಲಿ ನಮಗೆ ಯೋಗ್ಯತೆ ಇದೆ ಅದನ್ನು ಕೂಡ ಗುರ್ಸೋದು ಕಲಿಬೇಕು ನಾವು. ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ರಾಮಾಯಣದಲ್ಲಿ ಯಾಕೆ ಬೇಕು ಅಂದರೆ, ಇಡೀ ರಾಮಾಯಣದಲ್ಲಿ ಈ ಪಾಠ ಇದೆ. ಇಡೀ ರಾಮಾಯಣದಲ್ಲಿ ಈ ಪಾಠ ಇದೆ ಅಂತ. ಭರತನಿಗೆ ರಾಜ್ಯ ಬಂತು, ಭರತ ತಗೊಳ್ಳಿಲ್ಲ ರಾಜ್ಯವನ್ನು ಅಂತ. ಯಾಕೆಂದರೆ ಅಣ್ಣನಿಗೆ ಸಲ್ಲಬೇಕಾಗಿರೋಂಥದ್ದು ಅದು ಅಂತ, ನನಗಲ್ಲ ಅಂತ. ಹೇಗಿದೆ ನೋಡಿ ಅಂತ. ಕಿಷ್ಕಿಂಧೆ ರಾಮನ ಮೂಲಕವಾಗಿ ಸುಗ್ರೀವ ಗೆದ್ದ ಕಿಷ್ಕಿಂಧೆಯನ್ನು, ಆದರೆ ರಾಮ ಇಟ್ಕೊಳ್ಳಿಲ್ಲ ಅದನ್ನು, ಸುಗ್ರೀವನಿಗೆ ಕೊಡ್ತಾನೆ. ಲಂಕೆ ವಿಭೀಷಣನಿಗೆ ಸಿಗುವ ಯಾವ ಪ್ರಮೇಯವೂ ಇಲ್ಲ. ರಾಮ ಅಲ್ಲದೆ ಇದ್ದರೆ ವಿಭೀಷಣ ರಾವಣನ ಸಂಹಾರ ಮಾಡಲಿಕ್ಕುಂಟ, ಲಂಕೆಯನ್ನು ಗೆಲ್ಲಲಿಕ್ಕುಂಟ. ಆದರೆ ರಾಮ ಲಂಕೆಯ ಬಿಡಿ ಗಾಸನ್ನು ಕೂಡ ಇಟ್ಕೊಳ್ಳಿಲ್ಲ ಅಂತ. ಅದು ವಿಭೀಷಣನಿಗೆ ಸಲ್ಲಬೇಕು ಅಂತ.
ಅಲ್ಲಿಗಿರಲಿ. ಇದನ್ನು ನಾವು ಜೀವನದಲ್ಲಿ ಕಲ್ತ್ಕೋಬೇಕು. ಹಾಗಾಗಿ ಎಷ್ಟೋ ಬಾರಿ ನಮಗೆ ಜೀವನದಲ್ಲಿ ಹಾಗೆಲ್ಲ ಅನಿಸುತ್ತೆ, ನಂಗೆ ಯೋಗ್ಯತೆ ಇತ್ತು ಆದರೆ ಯೋಗ ಬರಲಿಲ್ಲ ಅಂತ ಬೇಸರ ಮಾಡ್ಕೋಬಾರ್ದು. ಅದಕ್ಕೇನು ಅಂತ, ಯೋಗ್ಯತೆ ಇದ್ದ ಮೇಲೆ ಯೋಗ ಬಂದೇ ಬರುತ್ತೆ. ಇವತ್ತರ ನಾಳೆ, ಈ ಜನ್ಮದಲ್ಲೆಲ್ಲ ಮತ್ತೊಂದು ಜನ್ಮದಲ್ಲಿ. ಈಗ ಒಂದು ವೇಳೆ ಯೋಗ್ಯತೆ ಇದ್ದು ಕೂಡ ಏನೋ ಬಂದಿಲ್ಲ ಅಂದರೆ ಯಾವುದೋ ಜನ್ಮದಲ್ಲಿ ನಾವು ಮಾಡಿದ ತಪ್ಪುಗಳು ಕಾರಣ. ಅದಕ್ಕೆ ಅದು ಬರದಿರೋಂಥ ಮಾಡೋದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ದೋಷಗಳು ಇರ್ತವೆ ಅಂತ. ಹಾಗಾಗಿ ದೇವರ ಕೋರ್ಟ್ ಇದೆಯಲ್ಲ, ಅಲ್ಲಿ ಅನ್ಯಾಯ ಅನ್ನೋದು ಇಲ್ಲವೇ ಇಲ್ಲ ಅಂತ, ನ್ಯಾಯ ಮಾತ್ರ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಯಾವುದಾದ್ರೂ ನಮಗೆ ಒದಗಿ ಬಂದಿಲ್ಲ ಅಂತಂದರೆ ಅದಕ್ಕೆ ನಾವು ಅರ್ಹರಲ್ಲ ಅಂತ ಅರ್ಥ ಅಂತ. ಹಾಗಾಗಿ ಇದಷ್ಟು ಗೊತ್ತಿದ್ರೆ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲರಿಗೂ ಈ ಮನಸ್ಸು ಬಂದುಬಿಟ್ರೆ ಆಮೇಲೆ ಕೋರ್ಟ್ಗಳೇ ಬೇಡ, ಆಮೇಲೆ ಪೊಲೀಸರೇ ಬೇಡ, ಕಾನೂನೇ ಬೇಕಾಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಈ ವಿವೇಚನೆ ಇಟ್ಕೊಂಡ್ರೆ ಅಂತ, ಇದು ನನ್ನದಲ್ಲ, ಇದಿಷ್ಟು ಮಾತ್ರ ನನ್ನದು ಅಂತ. ನಿಮಗೆ ಗೊತ್ತಲ್ಲ, ನಿಮಗೆ ಚಿನ್ನದ ಕೊಡಲಿ ಕಬ್ಬಿಣದ ಕೊಡಲಿ ಕತೆ ಕೇಳಿದಿರಲ್ಲ, ಮರದ ಕೊಡಲಿ ಚಿನ್ನದ ಕೊಡಲಿ ಕಬ್ಬಿಣದ ಕೊಡಲಿ, ಹಾಗೆ ಅದು ಅಂತ, ಆ ಕತೆ ಥರ ಅದು ಅಂತ, ಇದು ನನ್ನದು ಅಂತ, ಇದು ನನ್ನದಲ್ಲ ಅಂತ, ನನ್ನದಲ್ಲಿರೋದು ಬೇಡ ನನಗೆ ಅಂತ ಎನ್ನುವ ಭಾವ ಇದ್ದರೆ ಅದು ನಮ್ಮ ಜೀವನವನ್ನು ಉದ್ಧಾರ ಮಾಡ್ತದೆ. ಹಾಗಾಗಿ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಬೇಕು, ಯೋಗವು ತಾನಾಗಿ ಬರುವುದನ್ನು ಕಾಯಬೇಕು ಅಂತ. ಯೋಗ್ಯತೆ ಮಾತ್ರ ಸಂಪಾದನೆ ಮಾಡಲಿಕ್ಕೆ ಇರುವಂಥದ್ದು. ಈಗ ಸಂಗೀತ ಅಂತ ಅಂದ್ಕೊಳ್ಳಿ, ನೀವು ಸಾಧನೆ ಮಾಡಬೇಕು, ಪ್ರತಿನಿತ್ಯವೂ ಕೂಡ ಸಾಧನೆ ಮಾಡಬೇಕು, ಆಗ ಬರುವಂಥದ್ದು. ವೇದ ಪ್ರತಿನಿತ್ಯವೂ ಅಭ್ಯಾಸ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಆಗ ಬರುವಂಥದ್ದು ಅದು ಅಂತ. ಶಿಲ್ಪ ನಾವು ಅಭ್ಯಾಸ ಮಾಡಬೇಕು ಅದನ್ನು, ಆ ವಿದ್ಯೆಯನ್ನು ಅಂತ, ಆಗ ನಮಗದು ಕೂಡಿ ಬರುವಂಥದ್ದು ಅಂತ. ಹಾಗಾಗಿ ಯೋಗ್ಯತೆಯನ್ನು ನಾವು ಸಂಪಾದಿಸಬೇಕು, ಯೋಗಕ್ಕಾಗಿ ನಾವು ಕಾಲವನ್ನು ಕಾಯಬೇಕು. ಯೋಗ್ಯತೆ ಇಲ್ಲದಿರೋದನ್ನು ಮುಟ್ಟಬಾರ್ದು, ಆ ಕಡೆ ತಿರುಗಿಯೂ ಕೂಡ ನೋಡಬಾರ್ದು. ಅದು ಆಪತ್ತಿಗೆ ದ್ವಾರ ಹೊರತು ಶ್ರೇಯಸ್ಸಿನ ದ್ವಾರ ಖಂಡಿತವಾಗಿಯೂ ಅಲ್ಲ. ಅದಕ್ಕಾಗಿ ಮೊಟ್ಟ ಮೊದಲು ನಾವೇನು ಮತ್ತು ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಈ ವಿದ್ಯಾಭ್ಯಾಸ ಅಂದರೆ ಏನು ಅಂದರೆ, ಒಂದು ಯೋಗ್ಯತೆ ಸಂಪಾದನೆ ಮಾಡೋ ಕಾಲ ಅದು, ಇನ್ನೊಂದು ಯೋಗ್ಯತೆಯ ಪರಿಚಯದ ಕಾಲ. ನನಗೆ ಈ ವಿಷಯದಲ್ಲಿ ಯೋಗ್ಯತೆ ಇದೆ ಮತ್ತು ಇಲ್ಲಿಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಕಾಲ. ಅದಷ್ಟು ಗೊತ್ತಾದರೆ ಮತ್ತು ಜೀವನದಲ್ಲಿ ಬೇರೆ ಏನು ಬೇಕು ಅಂತಲೇ ಇಲ್ಲ. ಹಾಗಾಗಿ ಯೋಗ್ಯತೆಯನ್ನು ಸಂಪಾದಿಸಿ ಯೋಗಕ್ಕಾಗಿ ಪ್ರಾರ್ಥಿಸಿ. ಹರೇ ರಾಮ.